ನಂತರದಲ್ಲಿ ಶಂತನುವಿಗೂ ಸತ್ಯವತಿಗೂ 2 ಮಕ್ಕಳು ಹುಟ್ಟಿದರು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ವರ್ಷಗಳ ನಂತರ ಶಂತನು ಇಹಲೋಕ ತ್ಯಜಿಸಿದ. ಹಿರಿಯ ಮಗನಾದ ಚಿತ್ರಾಂಗದ ಅಧಿಕಾರವನ್ನು ಕೈಗೆ ತೆಗೆದುಕೊಂಡ. ಆದರೆ ತುಂಬಾ ಕಾಲ ಆಳಲು ಆತನಿಗೆ ಸಾಧ್ಯವಾಗಲಿಲ್ಲ. ಒಂದು ಯುದ್ಧದಲ್ಲಿ ಆತ ಅನಿರೀಕ್ಷಿತವಾಗಿ ಸಾವನ್ನಪ್ಪಿದ. ಆದರೆ ಅಧಿಕಾರವನ್ನು ವಹಿಸುವ ವಯಸ್ಸು ಕಿರಿ ಸಹೋದರನಾದ ವಿಚಿತ್ರವೀರ್ಯನಿಗೆ ಇರಲಿಲ್ಲ. ಆದ್ದರಿಂದಲೇ ಅವನಿಗೆ ಪೂರ್ತಿ ಪ್ರಾಯ ತುಂಬುವವರೆಗೂ ಭೀಷ್ಮನೇ ಆಡಳಿತವನ್ನು ನಿರ್ವಹಿಸಿದ. ವಿಚಿತ್ರವೀರ್ಯ ಪ್ರಾಯಕ್ಕೆ ಬಂದಾಗ ಆತನಿಗೆ ವಧುವಿನ ಹುಡುಕಾಟದಲ್ಲಿ ಭೀಷ್ಮ ನಿರತನಾದ. ಹತ್ತಿರದ ರಾಜ್ಯಗಳಿಂದ ಹಿಡಿದು ದೂರದ ರಾಜ್ಯಗಳವರೆಗೆ ಆತ ವಿಚಿತ್ರವೀರ್ಯನ ಬಗ್ಗೆ ತಿಳಿಸಿದ. ಆದರೆ ಅದೇ ಸಮಯದಲ್ಲಿ ಒಂದು ವಾರ್ತೆ ಆತನ ಕಿವಿಗೆ ಬಿದ್ದಿತ್ತು. ಕಾಶಿರಾಜ ತನ್ನ 3 ರಾಜಕುಮಾರಿಯರ ಸ್ವಯಂವರವನ್ನು ನಡೆಸುತ್ತಿದ್ದಾನೆ ಎಂದು. ಹಸ್ತಿನಾಪುರಕ್ಕೆ ಅತಿ ಹತ್ತಿರದಲ್ಲಿರುವ ರಾಜ್ಯ ಈ ಕಾಶಿ. ಆದರೂ ಸ್ವಯಂವರಕ್ಕೆ ಹಸ್ತಿನಾಪುರಕ್ಕೆ ಆಮಂತ್ರಣ ಬಂದಿರಲಿಲ್ಲ. ಅದು ಕೂಡ ವಿಚಿತ್ರವೀರ್ಯನ ವಿಷಯ ಲೋಕಕ್ಕೆ ತಿಳಿದಿರುವಾಗ. ಅದರ ಕಾರಣವನ್ನು ತಿಳಿದುಕೊಂಡಾಗ ಭೀಷ್ಮನ ಕೋಪ ನೆತ್ತಿಗೇರಿತ್ತು. ಕಾಶಿರಾಜನಿಗೆ ವಿಚಿತ್ರವೀರ್ಯನ ಪೌರುಷದಲ್ಲಿ ಸಂಶಯವಿತ್ತು. ನಂತರದಲ್ಲಿ ಭೀಷ್ಮ ಉಗ್ರರೂಪಿಯಾಗಿ ಅಲ್ಲಿಗೆ ಹೊರಟ. ಅಂಬಿಕೆ ಅಂಬಾಲಿಕೆ ಆ 3 ರಾಜಕುಮಾರಿಯರ ಸಂತೋಷಕ್ಕೆ ಭೀಷ್ಮನ ಬರುವಿಕೆ ಕೊಳ್ಳಿ ಇಟ್ಟಿತ್ತು. ಆ 3 ರಾಜಕುಮಾರಿಯರನ್ನು ಭೀಷ್ಮನೊಬ್ಬನೇ ಅಪಹರಿಸಿಕೊಂಡು ಹೋದ. ಸ್ವಯಂವರಕ್ಕೆ ಬಂದ ರಾಜಕುಮಾರರೆಲ್ಲರೂ ಭೀಷ್ಮನ ವಿರುದ್ಧ ಕಾದಾಟಕ್ಕಿಳಿದರು. ಆದರೆ ಅದರಿಂದ ಯಾವುದೇ ಒಡಕುಂಟಾಗಲಿಲ್ಲ. ಅತಿ ಭೀಕರವಾದ ಸ್ಥಿತಿಯಲ್ಲಿ ಅವರೆಲ್ಲರೂ ಭೀಷ್ಮನ ಮುಂದೆ ಸೋತು ಹೋದರು. ಹೋಗುವ ದಾರಿಯಲ್ಲಿ ಆ ರಾಜಕುಮಾರಿಯಲ್ಲಿ ಒಬ್ಬಳಾದ ಅಂಬಾ ಒಂದು ವಿಷಯವನ್ನು ಭೀಷ್ಮನಿಗೆ ತಿಳಿಸುತ್ತಾಳೆ. ಭೀಷ್ಮ, ನನ್ನನ್ನಾದರೂ ಬಿಟ್ಟು ಬಿಡು. ಇವರ ವಿವಾಹ ನಡೆದಿಲ್ಲ, ಆದರೆ ನನ್ನ ವಿವಾಹ ಈಗಾಗಲೇ ಆಗಿದೆ. ಸಾಲ್ವ ಮಹಾರಾಜನನ್ನು ನನ್ನ ಪತಿಯಾಗಿ ನಾನು ಸ್ವೀಕರಿಸಿದ್ದೇನೆ. ಭೀಷ್ಮನಿಗೆ ಅಂಬೆಯ ಆ ಮಾತು ಕೇಳಲಿಲ್ಲ. ತನ್ನ ರಾಜ್ಯವನ್ನು ಅವಮಾನಿಸಿದ ಅವಮಾನ ಆತನ ಕಣ್ಣುಗಳಲ್ಲಿ ಬೆಂಕಿಯಂತೆ ಉರಿಯುತ್ತಿತ್ತು. ಹಸ್ತಿನಾಪುರಕ್ಕೆ ತಲುಪಿದಾಗ ವಿಚಿತ್ರವೀರ್ಯನಿಗೆ ಆ 3 ಉಡುಗೊರೆಯನ್ನು ಭೀಷ್ಮ ನೀಡಿದ. ವಿಚಿತ್ರವೀರ್ಯ ಅವರನ್ನು ಮದುವೆಯಾಗಲು ತೀರ್ಮಾನಿಸಿದ. ಆದರೆ ಒಬ್ಬಳನ್ನು ಬಿಟ್ಟು. ಏನೋ ಕೆಲ ವಿಷಯಗಳಿಂದ ಅಂಬಾಳನ್ನು ಮದುವೆಯಾಗಲು ವಿಚಿತ್ರವೀರ್ಯನಿಗೆ ಇಷ್ಟವಿರಲಿಲ್ಲ. ಭೀಷ್ಮ ಮತ್ತೊಮ್ಮೆ ಅದನ್ನು ಹೇಳಿದರೂ ಅದು ಪ್ರಯೋಜನವಾಗಲಿಲ್ಲ. ಆತ ಅದನ್ನು ತೀರ್ಮಾನಿಸಿದ್ದ. ಭೀಷ್ಮನಿಗೆ ಧರ್ಮ ಸಂಕಟ ಉಂಟಾಗಿತ್ತು. ಅಂಬಾಳನ್ನು ಏನು ಮಾಡುವುದು ಎಂಬ ಚಿಂತೆ ಆತನನ್ನು ಕಾಡತೊಡಗಿತ್ತು. ಹೀಗೆ ಗಂಟೆಗಳ ನಂತರ ಅಂಬಾಳಲ್ಲಿ ಆತ ಅದನ್ನು ಹೇಳಿದ. ಅಂಬೆ, ನಿನಗೆ ಸಾಲ್ವ ಮಹಾರಾಜನೊಂದಿಗೆ ಇರಬೇಕಲ್ಲವೇ? ನಿನ್ನನ್ನು ನಾನು ಅಲ್ಲಿಗೆ ಬಿಡುತ್ತೇನೆ. ಅಲ್ಲಿಯವರೆಗೆ ದುಃಖದಿಂದ ಇದ್ದ ಅಂಬೆಯ ಮುಖದಲ್ಲಿ ಸಂತೋಷದ ನಗುವೊಂದು ಕಾಣಿಸಿಕೊಂಡಿತ್ತು. ಅಂಬೆಯ ಸಂತೋಷ ಅವಳ ಸಹೋದರಿಯರಲ್ಲೂ ಸಂತೋಷವನ್ನುಂಟು ಮಾಡಿತ್ತು. ಕೂಡಲೇ ಅವರು ಸಾಲ್ವ ಮಹಾರಾಜನ ಬಳಿಗೆ ಬಂದರು. ಆದರೆ ಸಾಲ್ವ ಮಹಾರಾಜನ ಉತ್ತರ ಅಂಬೆಯನ್ನು ಬೆಚ್ಚಿ ಬೀಳಿಸಿತ್ತು. ಅಂಬಾ, ನಾನು ಸ್ವಯಂವರ ಗೆದ್ದು ಸಿಕ್ಕಿದ ಹೆಣ್ಣು ನೀನು. ನನಗೆ ನಿನ್ನ ಮೇಲೆ ಇಷ್ಟವಿದೆ. ಆದರೆ ನಿನ್ನ ಸಂಬಂಧಗಳ ಆಯಸ್ಸು ತುಂಬಾ ಸಮಯವಿರಲಿಲ್ಲ. ಭೀಷ್ಮ ನಿನ್ನನ್ನು ಅಪಹರಿಸಿದಾಗ ನನಗೆ ನಿಸ್ಸಹಾಯಕನಾಗಿ ನೋಡಲು ಮಾತ್ರ ಸಾಧ್ಯವಾಗಿತ್ತು. ಆ ಭೀಷ್ಮನೇ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗುವಾಗ ಅದು ಅವನು ನೀಡಿದ ಭಿಕ್ಷೆಯಂತೆ ನನಗೆ ಭಾಸವಾಗುತ್ತಿದೆ. ನಾನೀಗ ನಿನ್ನನ್ನು ಸ್ವೀಕರಿಸಿದರೆ ಅದು ನನಗೆ ಮತ್ತು ನನ್ನ ರಾಜ್ಯಕ್ಕೆ ಚ್ಯುತಿಯನ್ನು ತರುತ್ತದೆ. ನೀನು ಭೀಷ್ಮನ ಬಳಿಗೆ ಹಿಂದಿರುಗಿ ಹೋಗು. ಅಂಬೆಯ ಹೃದಯ ಪೂರ್ಣವಾಗಿ ಒಡೆದು ಹೋಯಿತು. ಕೋಪವೂ ದುಃಖವೂ ಅವಳ ಶರೀರದಲ್ಲಿ ತುಂಬಿ ಹೋಗಿತ್ತು. ಅರಮನೆಯ ಹೊರಗಡೆ ಭೀಷ್ಮ ನಿಂತಿದ್ದ. ಆತ ಎಲ್ಲವನ್ನೂ ಕೇಳಿಸಿಕೊಂಡಿದ್ದ. ವಿಚಿತ್ರವೀರ್ಯನಿಗೆ ನಾನು ಹೇಳಿ ಒಪ್ಪಿಸುತ್ತೇನೆ ಅಂಬಾ, ನೀನು ಬಾ. ಭೀಷ್ಮ, ವಿಚಿತ್ರವೀರ್ಯನನ್ನು ವಿವಾಹವಾಗುವುದಿಲ್ಲವೆಂದು ನಾನು ನಿಶ್ಚಯಿಸಿದ್ದೇನೆ. ನಾನು ವಿವಾಹವಾದರೆ ಅದು ನಿಮ್ಮನ್ನೇ, ಸಾಕ್ಷಾತ್ ಗಂಗಾಪುತ್ರ ಭೀಷ್ಮನನ್ನು. ಅದು ಭೀಷ್ಮನನ್ನು ಬೆಚ್ಚಿ ಬೀಳಿಸಿತ್ತು. ನಾನು ಬ್ರಹ್ಮಚಾರ್ಯದಲ್ಲಿ ಇರುವ ವಿಷಯ ನಿಮಗೆ ತಿಳಿದಿಲ್ಲವೇ ಅಥವಾ ಮರೆತಿದ್ದೀಯೇ? ತನ್ನ ಜೀವನವನ್ನು ಹಾಳುಗಡುವಿದ ಭೀಷ್ಮನಿಗೆ ಕಿಂಚಿತ್ತು ಜವಾಬ್ದಾರಿ ಇಲ್ಲವೇ ಎಂಬ ಕೋಪದ ಬೆಂಕಿ ಆಕೆಯ ಕಣ್ಣುಗಳಲ್ಲಿ ಕಾಣಿಸಿಕೊಂಡಿತ್ತು. ಆದರೆ ಭೀಷ್ಮ ತನ್ನ ವ್ರತವನ್ನು ಮುರಿಯಲು ಸಿದ್ಧವಾಗಿರಲಿಲ್ಲ. ಅದನ್ನು ಭೀಷ್ಮ ಎಷ್ಟೇ ಬಾರಿ ಅಂಬೆಗೆ ಹೇಳಿದ್ರೂ ಅದು ಆಕೆಗೆ ಅರ್ಥವಾಗುತ್ತಿರಲಿಲ್ಲ. ಬೇರೆ ದಾರಿ ಇಲ್ಲದೆ ಆತ ಅಂಬೆಯನ್ನು ಅಲ್ಲೇ ಬಿಟ್ಟು ಹೊರಟು ಹೋದ. ಭೀಷ್ಮನ ಮೇಲಿನ ಕೋಪ ಆಕೆಯನ್ನು ಜ್ವಾಲಾಮುಖಿಯಾಗಿಸಿತ್ತು. ಭೀಷ್ಮನ ಸಾವನ್ನು ಕಾಣುವ ತೀವ್ರ ಆಗ್ರಹ ಅವಳ ಕಣ್ಣಲ್ಲಿ ಕಾಣಿಸುತ್ತಿತ್ತು. ಭೀಷ್ಮನ ಮರಣ ತನ್ನ ಕೈಯಿಂದಲೇ ಎಂದು ಆಕೆ ನಿಶ್ಚಯಿಸಿದ್ದಳು. ಆಕೆ ಭೀಷ್ಮನ ಗುರು ಪರಶುರಾಮರನ್ನು ಭೇಟಿಯಾದಳು. ತನಗಾದ ಅವಮಾನವನ್ನು ಆಕೆ ಪರಶುರಾಮರಲ್ಲಿ ಹೇಳಿದಳು. ಗುರುವಿಗೆ ಅಂಬೆಯ ಸ್ಥಿತಿ ಅರ್ಥವಾಗಿತ್ತು. ನಂತರದಲ್ಲಿ ಪರಶುರಾಮರಲ್ಲಿ ಆಕೆ ಸಹಾಯವನ್ನು ಕೇಳಿದ್ದಳು. ಆದರೆ ಅದಕ್ಕವರು ನೀಡಿದ ಉತ್ತರ ಆಕೆಯನ್ನು ಆಘಾತಕ್ಕೀಡು ಮಾಡಿತ್ತು. ಆತ ನನ್ನ ಉಳಿದ ಶಿಷ್ಯರಂತೆಯಲ್ಲ, ಶಕ್ತಿಯೂ ಬುದ್ಧಿಯೂ ಒಟ್ಟಿಗೆ ಸೇರಿದ ಒಬ್ಬ ವಿಶೇಷ ಯೋಧನಾತ. ಆತನನ್ನು ಸೋಲಿಸಲು ನನ್ನ ಶಿಷ್ಯರಿಗೆ ಇದುವರೆಗೆ ಸಾಧ್ಯವಾಗಿಲ್ಲ.
ಇನ್ನು ಮುಂದೆ ಸಾಧ್ಯವಾಗುವುದೂ ಇಲ್ಲ. ಒಂದು ಬಾರಿ ನಾನು ಮತ್ತು ಭೀಷ್ಮ ಹೋರಾಟಕ್ಕಿಳಿದೆವು. ನನ್ನ ಶಿಷ್ಯರೆಲ್ಲರೂ ಅದನ್ನು ನೋಡುತ್ತಿದ್ದರು. ಕೊನೆಯವರೆಗೆ ನಾವಿಬ್ಬರು ಕಾದಾಡಿದೆವು. ಆದರೆ ಕೊನೆಗೆ ನನಗದು ಅರ್ಥವಾಗಿತ್ತು. ಇಷ್ಟು ಅಧಿಕ ಸಮಯವಾಗಿಯೂ ಆತ ಆಯಾಸಗೊಂಡಿರಲಿಲ್ಲ. ಗುರುವಾದ ನನಗೂ ಆತನ ಮುಂದೆ ನಿಲ್ಲುವುದು ಕಷ್ಟಕರವಾಗಿತ್ತು. ಆದರೆ ಆತ ಸೋಲುತ್ತಾನೆಂದು ನನಗೆ ತಿಳಿದಿತ್ತು. ಕಾರಣ ಆತನಿಗೆ ಗುರುಭಕ್ತಿ ತುಂಬ ಇತ್ತು. ಆದರೆ ನನ್ನ ವಿಶ್ವಾಸವನ್ನು ಆತ ಸುಳ್ಳಾಗಿಸಿದ್ದ. ನನ್ನ ಶಿಷ್ಯರ ಮುಂದೆ ಆತ ನನ್ನನ್ನು ಸೋಲಿಸಿದ್ದ. ಅಂದು ನನಗುಂಟಾದ ನೋವು ಇಂದಿಗೂ ನನ್ನನ್ನು ಕಲಕುತ್ತಿದೆ. ನನಗೆ ನಿನಗೆ ಸಹಾಯ ಮಾಡಬೇಕೆಂಬ ಆಸೆ ಏನೋ ಇದೆ. ಆದರೆ ಭೀಷ್ಮನನ್ನು ಸೋಲಿಸಲು ನನಗೆ ಸಾಧ್ಯವಾಗುವುದಿಲ್ಲ. ನನಗೆ ಮಾತ್ರವಲ್ಲ, ಯಾರಿಗೂ. ಇದನ್ನು ಕೇಳಿದ ಅಂಬಾಳಿಗೆ ಸಣ್ಣ ಭಯ ಉಂಟಾಗಿತ್ತು. ನಂತರ ಆಕೆ ಮರಳಿ ಹಸ್ತಿನಾಪುರಕ್ಕೆ ಬಂದಿದ್ದಳು. ಭೀಷ್ಮ, ನಾನು ನಿನ್ನ ಗುರು ಪರಶುರಾಮರ ಬಳಿಯಿಂದ ಬರುತ್ತಿದ್ದೇನೆ. ನಿಮ್ಮೊಂದಿಗೆ ಕಾದಾಡಲು ಅವರಿಗೂ ಸಾಧ್ಯವಿಲ್ಲಂತೆ. ಹಾಗಾದರೆ ನಾನು ನನ್ನ ಪ್ರತೀಕಾರವನ್ನು ಹೇಗೆ ತೆಗೆದುಕೊಳ್ಳಲಿ? ಹೇಗೆಂದು ನನಗೆ ತಿಳಿದಿಲ್ಲ. ಆದರೆ ಒಂದು ಮಾತ್ರ ನನಗೆ ತಿಳಿದಿದೆ. ನಿನ್ನ ಮರಣ ನನ್ನ ಈ ಕೈಗಳಿಂದ. ನನ್ನ ಜೀವನದ ಒಂದೇ ಒಂದು ಗುರಿ, ಅದು ನಿನ್ನ ಮರಣ ಮಾತ್ರವಾಗಿರುತ್ತದೆ. ನನ್ನ ಪ್ರತಿ ಶ್ವಾಸವು, ಪ್ರತಿ ಎದೆಬಡಿತವೂ ಆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅವಳನ್ನು ಸೈನಿಕರು ಬಂಧಿಸಲು ಮುಂದಾದರು. ಆದರೆ ಭೀಷ್ಮ ಅದಕ್ಕೆ ಅನುಮತಿಸಲಿಲ್ಲ. ಅವಳನ್ನು ಭೀಷ್ಮ ಸುಮ್ಮನೆ ಬಿಟ್ಟ. ಆದರೆ ಭೀಷ್ಮ ಕನಸು ಮನಸ್ಸಿನಲ್ಲಿ ಯೋಚಿಸಿರಲಿಲ್ಲ ತಾನು ಸೃಷ್ಟಿಸಿದ್ದು ತನ್ನ ಅತಿ ದೊಡ್ಡ ಶತ್ರುವನ್ನು ಎಂದು.